ಐಡೆಂಟಿಫೈ ಆಗಿದ್ದು ಅಲ್ಲಿಂದ ನಮ್ಮ ರಾಜ್ಯಕ್ಕೂ ಬಂತು. ಇಡೀ ಪ್ರಪಂಚವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಇನ್ನು ಎಷ್ಟು ದಿನ ಗೊತ್ತಿಲ್ಲ. ಹಾಗಾದ್ರೆ ಕರ್ನಾಟಕಕ್ಕೆ ಕೊರೋನಾ ಲಿಂಕ್ ಬಂದಿದ್ದು ಹೆಂಗೆ ಗೊತ್ತಾ? ಒಂದೊಂದು ಜಿಲ್ಲೆಗೂ ಇದೆ ಕೊರೋನಾ ಇಂಟರ್ ಲಿಂಕ್. ರಾಜ್ಯಕ್ಕೆ ಕೊರೋನಾ ಎಂಟ್ರಿ ಹಿಂದಿದೆ ಮಹಾಲಿಂಕ್. ಈ ಸುದ್ದಿ ಕೊರೋನಾ ಕರಾಳ ಮುಖ ಹರಡಿದ್ದನ್ನ ಬಿಚ್ಚಿಡುತ್ತೆ. ಅಂದ್ರೆ ಒಂಥರ ಆತಂಕ ಆಗುತ್ತೆ ಇದು ನೋಡಿದ್ರೆ. ಯಾವ ಜಿಲ್ಲೆಗೆ ಹಂಗಾದ್ರೆ ಹೆಂಗ್ ಬಂದಿದೆ ಕೊರೋನಾ? ಮಂಡ್ಯ ಹಾಸನಕ್ಕೆ ದೆಹಲಿ ಮುಂಬೈ ಪ್ರವಾಸದ ಲಿಂಕ್ ಇದೆ. ಕಲಬುರಗಿ ಜಿಲ್ಲೆ ಮುಂಬೈ ಸೋಂಕಿನಿಂದ ತತ್ತರಿಸಿ ಹೋಗ್ತಾ ಇದೆ ದಿನ ಕಳೆದಂತೆ. ಮಂಡ್ಯ ಹಾಸನಕ್ಕೆ ದೆಹಲಿ ಮುಂಬೈ ಪ್ರವಾಸದ ಲಿಂಕ್ ಇರೋದು. ಚಿತ್ರದುರ್ಗ ಶಿವಮೊಗ್ಗಕ್ಕೆ ಅಹಮದಾಬಾದ್ ಜೊತೆಗೆ ಮುಂಬೈಯಿಂದ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ. ಬೆಳಗಾವಿಗೆ ತಬ್ಲಿಗಿ, ಮುಂಬೈ, ಅಹಮದಾಬಾದ್ ಟೆನ್ಷನ್. ಮೂರು ಟೆನ್ಷನ್ ಬೆಳಗಾವಿಗೆ ಇರೋದು. ಆಲ್ಮೋಸ್ಟ್ ಇವಾಗ ಹೆಂಗಾಯ್ತು ಅಂದ್ರೆ, ನಾವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೋಡ್ತಾ ಇದ್ವಿ ತಬ್ಲಿಗಿಗಳದೊಂಥರ ಟೆನ್ಷನ್ ಆಗ್ತಾ ಇತ್ತು. ಹಿಂಗೆ ಅಂದ್ರೆ ಈ ನಂಬರ್ ಎಲ್ಲಿ ತನಕ ಹೋಗಿ ರೀಚ್ ಆಗುತ್ತೆ ಅಂತೆಲ್ಲ ಒಂಥರ ಆತಂಕ ಇತ್ತು. ಅದಾದ್ಮೇಲೆ ಅಹಮದಾಬಾದ್, ಸೊ ಗುಜರಾತ್ ಇಂದ ಯಾರೆಲ್ಲ ಬರ್ತಾ ಇದ್ರು, ಸೊ ಅದೊಂದು ಟೆನ್ಷನ್ ಇತ್ತು. ಆ ಟೆನ್ಷನ್ ಈಗಲೂ ಕೂಡ ಇದ್ದೇ ಇದೆ. ಈಗ ಹೊಸದಾಗಿ ತಲೆನೋವಾಗಿರೋದು ಕಳೆದ ಒಂದು 3-4 ದಿನಗಳಿಂದ ಈ ಮುಂಬೈನಿಂದ ಯಾರೆಲ್ಲ ಬರ್ತಾ ಇದ್ದಾರೆ, ಕ್ವಾರಂಟೈನ್ ಅಲ್ಲಿ ಇದ್ದಾರೆ, ಒಂದೊಂದೇ ಪಾಸಿಟಿವ್ ಕೇಸಸ್ ಬರ್ತಾ ಇರೋದು. ಮತ್ತೆ ಕೆಲವರೆಲ್ಲ ಕದ್ದು ಮುಚ್ಚಿ ಈಗ ಬಂದ್ಬಿಟ್ಟಿದ್ದಾರೆ, ಮನೇಲೇ ಇದ್ದಾರೆ, ಕ್ವಾರಂಟೈನ್ಗೆ ಒಳಪಟ್ಟಿಲ್ಲ ಅಂತವರು ಕೂಡ ಕಂಟಕವಾಗ್ತಾ ಇದ್ದಾರೆ ಈ ಕೊರೋನಾ ವಿಚಾರದಲ್ಲಿ. ಈಗ ಬಂದ ತಕ್ಷಣ ಅವರು ಸುದ್ದಿ ಮುಟ್ಟಿಸ್ಬೇಕು ಜಿಲ್ಲಾಡಳಿತಕ್ಕೆ, ಕ್ವಾರಂಟೈನ್ ಆಗ್ಬೇಕಾಗತ್ತೆ. ಬಟ್ ಕಣ್ತಪ್ಪಿಸಿ ಓಡಾಡಿದ್ರೆ ಮುಂದೊಂದು ದಿನ ಪರಿತಪ್ಪಿಸ್ಬೇಕು. ಅವ್ರು ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರು, ಅವ್ರ ಬೀದಿಯವರು, ಅವ್ರ ಫ್ರೆಂಡ್ಸ್, ಅವ್ರ ರಿಲೇಟಿವ್ಸ್ ಎಲ್ಲರೂ ಕೂಡ ಸಫರ್ ಪಡ್ಬೇಕಾಗತ್ತೆ. ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಸೊ ಕಲಬುರಗಿಯಲ್ಲಿ ಮತ್ತೆ ಮಂಗಳೂರಲ್ಲಿ ಈ ಲಿಂಕ್ ನಿಂದ ಹೆಂಗೆಲ್ಲ ಆಗಿದೆ, ಯಾವ ಮೂಲದಿಂದ ಇಲ್ಲಿ ಸೋಂಕು ಸ್ಪ್ರೆಡ್ ಆಗ್ತಿರೋದು, ಏನೆಲ್ಲ ಆತಂಕ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಹಾಗೆಯೇ ಮಂಗಳೂರಿನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಇವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ತೀನಿ. ಕಲಬುರಗಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಫಸ್ಟ್ ನೋಡ್ಬೋಣ. ಕಲಬುರಗಿ ಜಿಲ್ಲೆಗೆ ದೆಹಲಿ ಸೋಂಕಿತನ ಆತಂಕ ಇದೆ. ಅಂದ್ರೆ ಆ ಸೋಂಕಿನ ಆತಂಕ ಇರೋದು, ಅಲ್ಲಿಂದ ಯಾರೆಲ್ಲ ಬರ್ತಾ ಇದ್ದಾರೆ, ಆ ಸೋಂಕನ್ನ ಇಲ್ಲಿ ಬಂದು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಆತಂಕ ಇರೋದು. ಮೋವಿನಪುರಕ್ಕೆ ದೆಹಲಿಯಿಂದ ಹಬ್ಬಿದೆ ಸೋಂಕು. ಒಂದೇ ಬಡಾವಣೆಯಲ್ಲಿ ಇದುವರೆಗೆ 32 ಜನರಿಗೆ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿರೋದು. ಇದು ಅಕ್ಕಪಕ್ಕದ ಪ್ರದೇಶಗಳಿಗೂ ವ್ಯಾಪಿಸಿದೆ ಹೆಮ್ಮಾರಿ ವೈರಸ್. ಪೇಷಂಟ್ 205ರಿಂದ ಈಗ ಒಂಥರ ಈ ಹಾಟ್ ಸ್ಪಾಟ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ. ಭಯ ಹುಟ್ಟಿಸಿದೆ 55 ವರ್ಷದ ಬಟ್ಟೆ ಅಂಗಡಿ ವ್ಯಾಪಾರಿಯ ಸಾವು. ಬಟ್ಟೆ ಅಂಗಡಿ ವ್ಯಾಪಾರಿ ಅಂತಂದ್ರೆ ಎಲ್ಲೆಲ್ಲಿ ಓಡಾಡಿದ್ದಾರೆ, ಏನೇನ್ ಕಥೆಯಾಗಿದೆ, ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ, ಈ ವಿಚಾರವಾಗಿ ಆತಂಕ ಇರೋದು. ಈಗ ಪುಟಾಣಿಗಲ್ಲಿ, ಹಳೆ ಬೋವಿಗಲ್ಲಿ, ಮಿಲನ್ ಚೌಕ್, ಗಾಜಿಪುರ, ಸಾತ್ ಗುಂಬಸ್ಗೂ ಕೂಡ ಈಗ ಈ ಮೃತ ಪೇಷಂಟ್ 205ರ ವ್ಯಕ್ತಿಯಿಂದ ಸೋಂಕು ಸ್ಪ್ರೆಡ್ ಆಗಿದೆ. ಸೊ ಹಾಗಾಗಿ ಈ ಹೆಮ್ಮಾರಿಯ ಆಟ ಕಡಿಮೆ ಆಗ್ತಾ ಇಲ್ಲ ಕಲಬುರಗಿ ಭಾಗದಲ್ಲಿ. ಕಲಬುರಗಿಯಲ್ಲಿ ಯಾವ ತರ ಆತಂಕ ಇದೆ ಹಂಗಾದ್ರೆ, ಹೆಂಗೆ ಈ ಸೋಂಕು ಸ್ಪ್ರೆಡ್ ಆಗ್ತಾ ಇರೋದು, ಯಾವ ತರ ಟೆನ್ಷನ್ ಇದೆ ಜಿಲ್ಲಾಡಳಿತಕ್ಕೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ಶಿವರಾಮ ಸುಂಡಿ ಜಾಯಿನ್ ಆಗಿದ್ರು. ಶಿವರಾಮ ಸುಂಡಿ, ಒಂಥರ ಆತಂಕ ಮೊದಲ ದಿನದಿಂದಲೂ ಕೂಡ ಕಲಬುರಗಿಯಲ್ಲಿ ಇದ್ದೇ ಇದೆ. ಯಾಕಂದ್ರೆ ದೇಶದ ಮೊದಲ ಸಾವಾಗಿದ್ದೆ ಕಲಬುರಗಿಯಲ್ಲಿ, ಯಾವಾಗ್ಲಿಂದ ಆತಂಕ ಕಂಟಿನ್ಯೂ ಆಗ್ತಾನೆ ಇದೆ. ಬಟ್ ಜನ ಒಂದ್ ಸ್ವಲ್ಪ ಬೇಜವಾಬ್ದಾರಿ ಮಧ್ಯದಲ್ಲಿ ತೋರಿಸ್ತಾನೆ ಇದ್ದಾರೆ, ಅದು ಕೂಡ ನಮ್ ಗಮನಕ್ಕೆ ಬಂದಿದೆ. ಅಂದ್ರೆ ಈ ಲಿಂಕ್ ಇತ್ತೀಚೆಗೆ ಸೊ ಎಲ್ಲಿಂದ ಸ್ಪ್ರೆಡ್ ಆಗ್ತಿದೆ, ಜಿಲ್ಲಾಡಳಿತಕ್ಕೆ ಏನೆಲ್ಲ ತಲೆನೋವು ತರ್ತಾ ಇದೆ? ಶರ್ಮಿತಾ, ಕಲಬುರಗಿಯಲ್ಲಿ ದಿನೇ ದಿನೇ ವ್ಯಾಪಕವಾಗ್ತಾ ಇದೆ ಕೊರೋನಾ ಸೋಂಕು. ಈಗ ಏನಂದ್ರೆ 90ರ ಗಡಿ ದಾಟಿದೆ, ಶತಕದ ಹತ್ತತ್ರ ಬಂದಿದೀವಿ ನಾವೀಗ. ಇಷ್ಟಾದ್ರೂ ಸಹ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಮುಖ್ಯವಾಗಿ ಏನಂದ್ರೆ ಮೋಮಿನ್ಪುರ ಕಲಬುರಗಿಯ ಕೊರೋನಾ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿದೆ. ಒಟ್ಟು 32 ಪ್ರಕರಣಗಳು ಈ ಒಂದೇ ಏರಿಯಾದಲ್ಲಿ ಬಂದಿದ್ದಾವೆ. ಅದ್ರ ಪಕ್ಕದಲ್ಲಿನ 8 ಅಂದ್ರೆ ಅಕ್ಕಪಕ್ಕದ ಬಡಾವಣೆಗಳಲ್ಲಿ 8 ಪ್ರಕರಣಗಳು ಬಂದಿದ್ದಾವೆ. ಈ ಎಲ್ಲ ಕಡೆನೂ ಒಟ್ಟು 4 ಸಾವು ಸಂಭವಿಸಿದೆ. ಒಟ್ಟಾರೆ ಇಲ್ಲಿ ಏನಂದ್ರೆ ಒಂದು ರೀತಿಯಲ್ಲಿ ಕರೋನಾ ಸ್ಪ್ರೆಡ್ ಮಾಡುವಂತ ಹಾಟ್ಸ್ಪಾಟ್ ಅನ್ನೋ ರೀತಿಯಲ್ಲಿ ಇದಾಗಿದೆ. ನಿನ್ನೆ ಅಷ್ಟೇ 7 ಪ್ರಕರಣಗಳು ಈ ಬಡಾವಣೆಯಲ್ಲಿ ಬಂದಿದ್ವು. ಹೀಗಾಗಿ ಒಂದ್ ರೀತಿಯಲ್ಲಿ ಕಲಬುರಗಿ ಮೋಮಿನ್ಪುರ ಅಂದ್ರೆ ಕಲಬುರಗಿ ಜನ ಬೆಚ್ಚ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಜೊತೆಗೆ ಇದೀಗ ಏನಂದ್ರೆ ಮಹಾರಾಷ್ಟ್ರ ಏನು ವಲಸಿಗರು ಬರ್ತಾ ಇದಾರೆ, ಅವರಿಂದಲೂ ಸಹ ಕೊರೋನಾ ಏನು ವ್ಯಾಪಕ ಆಗ್ತಾ ಇದೆ. ಒಟ್ಟು 8 ಜನರಿಗೆ ಇದುವರೆಗೂ ಸಹ ಮಹಾರಾಷ್ಟ್ರದಿಂದ ಬಂದಂತ 8 ಜನರಿಗೆ ಸೋಂಕು ಹರಡಿದೆ. ಈಗ ಮತ್ತಷ್ಟು ಏನು, ಯಾಕಂದ್ರೆ ವಲಸಿಗರ ಸಂಖ್ಯೆ ದಿನೇ ದಿನೇ ಬರ್ತಾ ಇದಾರೆ. ಕೆಲವೊಬ್ರು ರೈಲ್ ಮೂಲಕ, ಕೆಲವೊಬ್ರು ಬಸ್ ಮೂಲಕ, ಮತ್ತು ಕೆಲವೊಬ್ರು ನಡ್ಕೊಂಡು ಬರ್ತಾ ಇದಾರೆ. ಇಂಥವರಿಂದಲೂ ಸಹ ಸೋಂಕು ವ್ಯಾಪಕ ಆಗುವಂತ ಆತಂಕ ಎದುರಾಗಿದೆ. ಒಟ್ಟಾರೆ
ಒಂದ್ ಕಡೆ ಈ ಹಿಂದೆ ಏನು ತಬ್ಲಿಗಿ ಅದಾದ ನಂತರ ಏನು ಬೇರೆ ಬೇರೆ ಕಡೆಯಿಂದ ಬಂದಂತವ್ರದ್ದು ಇಂದ ಸೋಂಕಿತ್ತು, ಈಗ ಮಹಾರಾಷ್ಟ್ರ ವಲಸಿಗರಿಂದ ವ್ಯಾಪಕ ಆಗ್ತಾ ಇದೆ ಶರ್ಮಿತಾ. ಫೈನ್, ಬಿ ಆನ್ಲೈನ್ ಶಿವರಾಮ ಸುಂಡಿ. ಮಂಗಳೂರು ಭಾಗದಲ್ಲೂ ಕೂಡ ಅಷ್ಟೇ ಟೆನ್ಷನ್ ಇದೆ, ಯಾಕಂದ್ರೆ ಕರಾವಳಿ ಈಗ ದುಬೈ ಮುಂಬೈ ಸೋಂಕಿನ ಟೆನ್ಷನ್ ಜಾಸ್ತಿ ಆಗ್ತಾ ಇರೋದು. ಕೊರೋನಾ ಸೋಂಕಿತರಲ್ಲಿ ಉಡುಪಿಯಲ್ಲಿ ಒಂದು ಸಾವಾಗಿದೆ. ಮಹಾರಾಷ್ಟ್ರದಿಂದ ಉಡುಪಿಗೆ ಬಂದಿದ್ದಂತ ವ್ಯಕ್ತಿ ಅವರು ಹೃದಯಾಘಾತ ಹಿನ್ನೆಲೆಯಲ್ಲಿ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಮೇ 13ರ ರಾತ್ರಿನೇ ಸೋಂಕಿತನ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಈಗ ಕರಾವಳಿಯಲ್ಲಿ ಹೇಳಿಕೆಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಈ ಕೊರೋನಾ ಸ್ಟಾರ್ಟ್ ಆದ ದಿನದಿಂದಲೂ ಕೂಡ ಒಂಥರ ಆತಂಕ ಇದೆ, ಯಾರೆಲ್ಲ ಬರ್ತಾರೆ ಅಂತ ಎಲ್ಲ ಆತಂಕ ಇದ್ದಿತ್ತು. ಬಟ್ ಈಗ ಫ್ಲೈಟ್ ಸ್ಟಾಪ್ ಮಾಡಿದ್ರಿಂದ ಸ್ವಲ್ಪ ಆತಂಕ ಕಡಿಮೆ ಆಗಿತ್ತು. ಬಟ್ ಇವಾಗ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ವಿದೇಶಗಳಿಂದ ಯಾರೆಲ್ಲ ಇದ್ದಾರೆ. ಸೊ ತಾಯ್ನಾಡಿಗೆ ಮರಳಬೇಕು ಅಂತ ಸರ್ಕಾರ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದೆ. ಬಟ್ ಇಲ್ಲಿ ಆತಂಕ ಇರೋದು ಇತ್ತೀಚೆಗೆ ಈ ಕರಾವಳಿ ಭಾಗದಲ್ಲಿ ನಾವು ನೋಡೋದಾದ್ರೆ ದುಬೈನಿಂದ ಯಾರೆಲ್ಲ ಬಂದಿದ್ದಾರೆ ಸ್ವಲ್ಪ ಆತಂಕ ಅವರಿಂದ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮುಂಬೈ ಸೋಂಕು ಕರಾವಳಿಯನ್ನು ಕೂಡ ಕಾಡ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ಮತ್ತೊಂದು ವಿಚಾರ ಅಂತಂದ್ರೆ ಈಗ ಕೊರೋನಾ ಸೋಂಕಿತ ಉಡುಪಿಯಲ್ಲಿ ಸಾವನ್ನಪ್ಪಿದ್ರು. ಮಹಾರಾಷ್ಟ್ರದಿಂದ ಉಡುಪಿಗೆ ಬಂದಿದ್ರು ಈ ವ್ಯಕ್ತಿ. ಪರೀಕ್ಷೆಯಲ್ಲಿ ಮೃತ ವ್ಯಕ್ತಿಗೆ ಹೌದು ಕೊರೋನಾ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಈಗ ಶಸ್ತ್ರಚಿಕಿತ್ಸೆ ಯಾರು ಮಾಡಿದ್ರು, ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿ ಯಾರೆಲ್ಲ ಕಾಂಟ್ಯಾಕ್ಟ್ ಬಂದಿದ್ರು ಆಸ್ಪತ್ರೆಯಲ್ಲಿ, ಅವ್ರನ್ನೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಸೊ ಕರಾವಳಿ ಭಾಗದಲ್ಲಿ ಹಾಗಾದ್ರೆ ಯಾವ ತರ ಆತಂಕ ಇದೆ? ಕಿಶನ್ ಶೆಟ್ಟಿ, ಈಗ ಮೊನ್ನೆ ನಾವು ನೋಡ್ತಾ ಇದ್ವಿ ದುಬೈ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕ್ವಾರಂಟೈನ್ ಅಲ್ಲಿ ಇದ್ದವರಲ್ಲಿ ಒಂದೊಂದಾಗಿ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಕರಾವಳಿಯನ್ನ ದುಬೈ ಕಾಡ್ತಾ ಇದೆ ಈ ಪಾಸಿಟಿವ್ ವಿಚಾರವಾಗಿ ನಾವು ನೋಡೋದಾದ್ರೆ. ಮತ್ತೆ ಉಡುಪಿ ಭಾಗದಲ್ಲಿ ಈ ಮೃತ ವ್ಯಕ್ತಿ ಒಂಥರ ಈ ಸೋಂಕು ಜಾಸ್ತಿ ಆಗ್ಬಹುದೇನೋ ಅಂತ ಆತಂಕ ಇದೆ. ಶರ್ಮಿತಾ, ಖಂಡಿತ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊರೋನಾ ಮೂಲವನ್ನ ಇಲ್ಲಿ ತನಕ ಕಂಡು ಹಿಡಿಯೋಕೆ ಜಿಲ್ಲಾಡಳಿತ ವಿಫಲವಾಗಿದೆ. ಸುಮಾರು 5 ವಾರಗಳು ಆಗ್ತಾ ಬಂತು. ಆದ್ರೆ ಕೊರೋನಾ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾರಿಂದ ಸ್ಪ್ರೆಡ್ ಆಯ್ತು ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ವಿಶೇಷವಾದ ತಂಡವನ್ನ ಇದಕ್ಕೆ ಈ ಪತ್ತೆಗೆ ನಿಯೋಜನೆ ಮಾಡಿದೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಕಳೆದ 2 ದಿನಗಳ ಹಿಂದೆ ಸುರತ್ಕಲ್ನ 68 ವರ್ಷದ ವೃದ್ಧೆಗೆ ಕೊರೋನಾ ಸೋಂಕು ಕಂಡು ಬಂದಿತ್ತು. ಆದ್ರೆ ಅದೊಂದು ಆಶ್ಚರ್ಯಕರ ರೀತಿಯಾಗಿ ಪ್ರಕರಣ ಆಗಿರುವಂತದ್ದು. ಯಾಕಂದ್ರೆ ಆ ಮಹಿಳೆ ಸುರತ್ಕಲ್ನ ಗೊಡ್ಡೆಕೊಪ್ಪ ನಿವಾಸಿ. ಸುಮಾರು 3 ತಿಂಗಳಿಂದ ಅವರು ಮನೆಯಲ್ಲೇ ಇದ್ರು, ಮನೆ ಬಿಟ್ಟು ಎಲ್ಲೂ ಹೊರಗೆ ಬಂದಿಲ್ಲ. ಇತ್ತೀಚೆಗೆ ಅವರಿಗೆ ಉಸಿರಾಟದ ಸಮಸ್ಯೆ ಬಂತು. ಹಾಗಾಗಿ ಮಂಗಳೂರಿನ ಕುಂಟಿಕಾನ ಬಳಿ ಇರುವಂತಹ ಪ್ರಸಿದ್ಧವಾದಂತಹ ಆಸ್ಪತ್ರೆಗೆ ಬಂದಿದ್ರು. ಅಲ್ಲಿ ಸ್ವಾಬ್ ಟೆಸ್ಟ್ ಮಾಡುವಾಗ ಅವರಿಗೆ ಕೊರೋನಾ ಸೋಂಕು ಇರೋದು ಪತ್ತೆ ಆಗಿರುವಂತದ್ದು. ಹಾಗಾಗಿ ಆ ಮಹಿಳೆಗೂ ಕೂಡ ಎಲ್ಲಿಂದ ಸೋಂಕು ಬನ್ನೋದು ಅನ್ನೋದು ಪ್ರಶ್ನೆ ಕೂಡ ಇನ್ನೂ ಕೂಡ ನಿಗೂಢ. ಇನ್ನು ಉಡುಪಿಯ ಭಾಗವನ್ನ ಗಮನಿಸ್ತಾ ಹೋದ್ರೆ, ಉಡುಪಿಯಲ್ಲಿ ಕಳೆದ 1 ವಾರ ತನಕ ಗ್ರೀನ್ ಝೋನ್ ಇತ್ತು. ಆದ್ರೆ ದುಬೈನಿಂದ ಯಾವಾಗ 179 ಮಂದಿ ಪ್ರಯಾಣಿಕರು ಬಂದ್ರು, ಅಲ್ಲಿ ಒಮ್ಮೆಲೆ 6 ಕೇಸ್ಗಳು ಕಂಡು ಬಂದಿತ್ತು. ಮತ್ತು ಉಡುಪಿ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಮಹಾರಾಷ್ಟ್ರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಅವರನ್ನ ಉಡುಪಿಯ ಆಯಾ ಭಾಗಗಳಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಇದರಲ್ಲಿ ಒಂದು ಪ್ರಮುಖವಾದ ಪ್ರಕರಣ ಏನಂದ್ರೆ, ಮೇ 13ನೇ ತಾರೀಕು ಒಬ್ಬರಿಗೆ ಹೃದಯ ಬೇನೆ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಅವರನ್ನ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ತೀವ್ರ ಗತಿಯಲ್ಲಿ ಅವರ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮಣಿಪಾಲದ ಕೆಎಂಸಿಗೆ ದಾಖಲು ಮಾಡ್ತಾರೆ. ಮೇ 13ನೇ ರಾತ್ರಿ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾರೆ. ಆದ್ರೆ ದುರದೃಷ್ಟವಶಾತ್ ಮೇ 14ನೇ ಬೆಳಗ್ಗೆ ಅವರು ತೀರಿ ಹೋಗ್ತಾರೆ. ಹಾಗಾಗಿ ಅವರ ಸ್ವಾಬ್ ಟೆಸ್ಟ್ ಅನ್ನು ಮಾಡುವಾಗ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಇರೋದು ಕಂಡು ಬಂದಿದೆ. ಹಾಗಾಗಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿದ್ದಂತಹ 57 ಮಂದಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿದ್ದಂತಹ 38 ಮಂದಿಯನ್ನು ಈಗ ಸದ್ಯ ಕ್ವಾರಂಟೈನ್ ಇಡುವಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊರೋನಾ ಆತಂಕ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ನಾಳೆ ಇನ್ನೊಂದು ವಿಮಾನ ಬರುತ್ತೆ, ಅದರಲ್ಲಿ 171 ಮಂದಿ ಪ್ರಯಾಣಿಕರು ಕೂಡ ಇರ್ತಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಿಶನ್ ಶೆಟ್ಟಿ, ಇನ್ನು ಮಲೆನಾಡು ಭಾಗ ಶಿವಮೊಗ್ಗದಲ್ಲಿ ಹೋದ ಶನಿವಾರ ತನಕ ಇದ್ದಂತ ಚಿತ್ರಣ ಹೋದ ಭಾನುವಾರ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿತ್ತು. ಯಾಕಂದ್ರೆ ಆಲ್ ಆಫ್ ಸಡನ್ 8 ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿದ್ದು. ಸೊ ಅಲ್ಲಿ ಯಾವ ತರ ಲಿಂಕ್ ಇದೆ, ಜಿಲ್ಲಾಡಳಿತಕ್ಕೆ ಯಾವ ತರ ಟೆನ್ಷನ್ ಇದೆ, ನಮ್ಮ ರಿಪೋರ್ಟರ್ ನಾಗರಾಜ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಬ್ರೇಕ್ ಆದ್ಮೇಲೆ